ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಈ ವಿಡಿಯೋ ನಮ್ಮ ಮನೆ ದೇವರಾದ ಮುಡುಕ್ತೊರೆ ಮಲ್ಲಿಕಾರ್ಜುನ ಸ್ವಾಮಿ ಭ್ರಮರಾಂಬಿಕಾ ದೇವಿ ಜಾತ್ರೆಯಲ್ಲಿ ನಮ್ಮ ಮನೆಯಲ್ಲಿ ಆಚರಿಸೋ ಪದ್ಧತಿಗಳು ವಿಡಿಯೋ ಆಗಿರುತ್ತೆ. ಪಾರ್ಟ್ 2 ಅದೆಲ್ಲ ಪೂಜೆ ಮಾಡಿಸಿ ಗಾಡಿನ ಕಳಿಸಿದ ಮೇಲೆ ನೋಡಿ ಈ ಥರ ಸಾಲಾಗಿ ಮುಡುಕ್ದೊರೆಗೆ ಗಾಡಿ ಕಟ್ಕೊಂಡು ಅಲ್ಲಿಗೆ ಅಡುಗೆ ಮಾಡೋಕ್ಕೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ತಗೊಂಡು ಹೊರಡ್ತೀವಿ. ನೈಟು ಇದನ್ನೆಲ್ಲ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದು ರೆಸ್ಟ್ ಮಾಡಿ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ನಾವು ಹೊರಟು. ಇದು ಮುಡುಕ್ತೊರೆ ಕಾವೇರಿ ನದಿ. ಯಾರೇ ದೇವಸ್ಥಾನಕ್ಕೆ ಹೋದರೂ ಮುಡುಕ್ತೊರೆ ಕಾವೇರಿ ನದಿಗೆ ಹೋಗಿ ಸ್ನಾನ ಮಾಡಿ ಅಲ್ಲಿ ಪೂಜೆ ಮಾಡಿ ಆಮೇಲೆ ಮಲ್ಲಿಕಾರ್ಜುನ ಸ್ವಾಮಿ ನೋಡೋಕ್ಕೆ ಹೋಗ್ತಾರೆ. ಇದು ನೋಡಿ, ಮಲ್ಲಿಕಾರ್ಜುನ ಸ್ವಾಮಿ ಬಗ್ಗೆ ಹೇಳಬೇಕು ಅಂತ ಅಂದರೆ ಅದಕ್ಕಿಂತಲೂ ಭ್ರಮರಾಂಬಿಕಾ ದೇವಿ ಇಲ್ಲಿ ತುಂಬಾ ಪವರ್ಫುಲ್ ದೇವರು. ಈ ಸಮಯದಲ್ಲಿ ಮುಡುಕ್ತೊರೆ ಜಾತ್ರೆ ಸಮಯದಲ್ಲಿ ಮುಂಚೆನೇ ತಾಯಿಗೆ ಮುತ್ತೈದೆಯರಿಗೆ ರೆಡಿ ಮಾಡ್ತಾರಲ್ಲ, ಆ ಥರ ರೆಡಿ ಮಾಡಿ ತವ್ರ ಮನೆಗೆ ಕಳಿಸ್ಕೊಡ್ತಾರಲ್ಲ, ಆ ಥರ ಬಾಗಿನ ಕೊಟ್ಟು ಕೈಗೆ ಬಳೆ ತೋರಿಸಿ ಈ ಥರ ಸುಮಾರು ಪದ್ಧತಿಗಳಿರುತ್ತೆ, ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಈ ಥರ ರೆಡಿ ಮಾಡಿ ತಾಯಿನ ಶ್ರೀಶೈಲಂಗೆ ಕಳಿಸ್ತಾರೆ. ನಮ್ಮಮ್ಮ ಹೇಳ್ದಂಗೆ ಭ್ರಮರಾಂಬಿಕಾ ದೇವಿಗೆ ಬಳೆ ತೋರಿಸ್ಬೇಕಾದ್ರೆ ಬಳೆಗಾರ ಗರ್ಭಗುಡಿ ಒಳಗಡೆ ಹೋಗಿ ಇಷ್ಟು ಡಜನ್ ಇದೆ ಬಳೆ ಅಂತ ಹೇಳಿಸಿ ಇಕ್ತಾರಂತೆ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನೋಡಿದ್ರೆ 2 ಡಜನ್ ಬಳೆ ಇರೋದಿಲ್ಲಂತೆ. ಅಲ್ಲಿಗೆ ಇಲ್ಲಿಯರ ನಂಬಿಕೆ ಏನು ಅಂದರೆ ತಾಯಿ ಬಂದು ಬಳೆ ತೊಡ್ಕೊಂಡು ಹೋಗಿದ್ದಾಳೆ ಅಂತ. ಆಮೇಲೆ ನಾನು ಹೇಳಿದ್ನಲ್ಲ ಪಾರ್ಟ್ 1 ವಿಡಿಯೋದಲ್ಲಿ ಗುಡ್ಡಪ್ಪ ಅಂತ, ಅವರು ಸ್ವಲ್ಪ ಜನ ಹೋಗಿ ಇಲ್ಲಿಂದ ತಾಯಿನ ಕರ್ಕೊಂಡು ಶ್ರೀಶೈಲಂಗೆ ಹೋಗಿ ಅಲ್ಲಿ ಗಿರಿಜಾ ಕಲ್ಯಾಣ ಮಾಡಿಸಿ ಮುಡುಕ್ತೊರೆ ಜಾತ್ರೆ ಆದಮೇಲೆ ಅವರು ಇಲ್ಲಿಗೆ ತಂದು ತಾಯಿನ ಪ್ರತಿಷ್ಠಾಪನೆ ಮಾಡ್ತಾರಂತೆ. ಇದು ತುಂಬ ವರ್ಷದಿಂದ ಪದ್ಧತಿಯಾಗಿ ಬಂದಿದೆ. ಸ್ವಲ್ಪ ದೂರ ಹೋದ್ಮೇಲೆ ಗೊರವಯ್ಯ ಅನ್ನೋರು ಅಲ್ಲಿ ಕಜ್ಜಾಯ ಎಲ್ಲ ಇಕ್ಕಿ ಅವ್ರ ಪದ್ಧತಿ ಪ್ರಕಾರ ಕುಣಿತ ಹಾಕ್ತಿದ್ರು. ಅದನ್ನೆಲ್ಲ ನೋಡಿಕೊಂಡು ಹಂಗೆ ಹೊರಟು ನೋಡಿ. ನಮ್ಮಮ್ಮ ನನ್ನ ಮಗಳನ್ನ ನನ್ನ ಗಂಡ ಎತ್ಕೊಂಡು ಹೋಗ್ತಿದ್ದಾರೆ, ನನ್ನ ಮಗ ನನ್ನ ಇಟ್ಕೊಂಡು ಬರ್ತಿದ್ದ. ಹಾಗೆ ಸ್ವಲ್ಪ ದೂರ ಹೋದೋ. ತುಂಬ ದೂರ ಏನು ಹತ್ತಂಗಿಲ್ಲ, ಸ್ವಲ್ಪ ದೂರ ಹತ್ತಲೇಬೇಕು. ಪೂರ್ತಿ ದೇವಸ್ಥಾನದ ಹತ್ರ ಗಂಟ ದಾರಿ ಏನಿಲ್ಲ, ಹಾಗೆ ಹತ್ಕೊಂಡು ಹೋದೋ. ಆದರೆ ಮೆಟ್ಲು ಪೂರ್ತಿ ಆದಮೇಲೆ ಟಾಪ್ ವ್ಯೂ ಮಾತ್ರ ಸೂಪರಾಗಿರುತ್ತೆ. ಇಡೀ ಮಳವಳ್ಳಿಯಿಂದ ತುಂಬ ಊರುಗಳು ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ಕಾಣಿಸುತ್ತೆ. ಎಲ್ಲ ಮುಗಿಸ್ಕೊಂಡು ಇನ್ನೊಂದೇನು ಅಂದರೆ ಹೇಳೋದು ಮರ್ತೋದೆ, ಮುಡುಕ್ತೊರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನನ ಇನ್ನೂ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ, ಅದನ್ನೆಲ್ಲ ಕೆಡವಾಕಿದ್ದಾರೆ. ಹಾಗಾಗಿ ಈ ಥರ ಹಳೇದ್ರ ಥರ ಕಾಣಿಸ್ತಿದೆ. ಸ್ವಲ್ಪ ಕನ್ಸ್ಟ್ರಕ್ಷನ್ ಆಗಿದೆ. ಪೂರ್ತಿ ವಿಡಿಯೋ ನೋಡಿ, ಪೂರ್ತಿ ದೇವಸ್ಥಾನ ತೋರಿಸ್ತೀನಲ್ಲ, ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ ಇಂತೂ ಹೋಗಿ ಮುಡುಕ್ತೊರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಸಿಕ್ಕೇ ಬಿಡ್ತೀನಿ ನೋಡಿ. ಇದೆ ಮೂಲ ವಿಗ್ರಹ. ಕೆಳಗಡೆ ಒಂದು ಪುಟ್ಟದಾಗಿ ಶಿವಲಿಂಗ ಥರ ಬಂದಿದೆ, ಬಟ್ ಅಲ್ಲಿ ವೀಡಿಯೋ ತೆಗಿಯಂಗಿರಲಿಲ್ಲ ಅನ್ನೋಕ್ಕೋಸ್ಕರ ಅದನ್ನೆಲ್ಲ ಝೂಮ್ ಹಾಕಿಲ್ಲ, ತೆಗಿಯೋಕ್ಕಾಗಲಿಲ್ಲ. ಆದರೂ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ದೇವ್ರ ವಿಗ್ರಹದ ಕೆಳಗಡೆ ಬ್ಲ್ಯಾಕ್ ಕಲರು, ಅದೇ ಮೂಲ ವಿಗ್ರಹ ಆಗಿರುತ್ತೆ. ಅದೆಲ್ಲ ಮುಗಿಸ್ಕೊಂಡು ನೋಡಿ ಆರತಿ ತಗೊಳ್ಳಿ, ಕೈ ಮುಕ್ಕೊಂಡು ನೆಕ್ಸ್ಟ್ ಹೋಗಿದ್ದು ಭ್ರಮರಾಂಬಿಕಾ ದೇವಿ ದೇವಸ್ಥಾನಕ್ಕೆ. ಅಲ್ಲೇ ಪಕ್ಕದಲ್ಲೇ ಇದೆ, ಹಾಗಾಗಿ ಸ್ವಲ್ಪ ದೂರ ನಡ್ಕೊ ಹೋದರೆ ಸಿಗುತ್ತೆ ನೋಡಿ. ತಾಯಿ ಭ್ರಮರಾಂಬಿಕಾ ದೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಅಂದರೆ ಅಪ್ಪ ನೋಡಿ, ಕಣ್ಣು ಹೆಂಗೆ ಕಾಣಿಸುತ್ತೆ ಅಪ್ಪ, ಅದೊಂದು ವೈಬ್ಸೇ ಒಂಥರ ಚೆನ್ನಾಗಿರುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೆ, ಅದೇ ಹೇಳಿದ್ವಲ್ಲ ನೈಟ್ ಬಂದು ಅಲ್ಲಿ ಟೆಂಟ್ ಹಾಕಿ ಅಡುಗೆ ಎಲ್ಲ ಮಾಡ್ತೀವಿ ಅಂತ, ಅಲ್ಲಿಗೆ ನಾವು ಬಂದು. ಅದು ಕಮ್ಮಿ ಮಳೆ ಅಂತ ಅಂತೀವಿ. ಈ ಜಾತ್ರೆಯಲ್ಲಿ ಪೂರ್ವಿಕರು ಸತ್ತೋಗಿರ್ತಾರಲ್ಲ, ಅವರಿಗೆ ಭ್ರಮರಾಂಬಿಕಾ ದೇವಿ ಹೆಸರು ಹೇಳಿ ಉಗೆ ಅಂತ ಅನ್ನಿಸ್ತೀವಿ. ಅದು ನಾವು ಮಾಡಿಸ್ಲೇಬೇಕು. ಇದನ್ನು ಮಾಡಿಸಿದ್ರೆ ನಮ್ಮ ಹಿರಿಯರು ಸತ್ತಿರೋರಿಗೆ ತುಂಬಾ ಖುಷಿ ಆಗುತ್ತಂತೆ. ಹಾಗಾಗಿ ಈ ಪದ್ಧತಿನ ಮಾಡ್ತೀವಿ. ಇಲ್ಲಿ ಅಡುಗೆನ ಮಾಡಿ ಮೀಸಲಾಗಿ ಮಾಡಿ ಇಲ್ಲಿ ಫಸ್ಟ್ ಹಿರಿಯರಿಗೆ ಉಗೆ ಅನ್ನಿಸಿ ಆಮೇಲೆ ಗುಡ್ಡಪ್ಪಗಳು ಬಂದು ಅವ್ರು ಊಟ ಮಾಡಿದ್ಮೇಲೆ ನಮಗೆ ಊಟ ಕೊಡ್ತಾರೆ. ಅಲ್ಲಿವರೆಗೂ ನಾವು ಏನೂ ಊಟ ಮಾಡಲ್ಲ, ಹಂಗೆ ಇರ್ತೀವಿ ನೋಡಿ. ಇದು ಕಮ್ಮಿ ಬಳೆ. ನಮ್ಮಮ್ಮ ಎಲ್ಲ ಹೂವು ಹಣ್ಣು ಬಾಳೆಹಣ್ಣು ಎಲೆ ಅಡಿಕೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಪೂಜೆ ಆಚರಿಸ್ತಾರೆ. ಒಬ್ಬೊಬ್ಬರನ್ನ ಹೆಸರು ಹೇಳಿ, ಈಗ ನಮ್ಮವ್ವ ತೀರ್ಕೊಂಡಿದ್ದಾರೆ ಮರಿಸ್ವಾಮಿ ಅಂತ, ಮರಿಸ್ವಾಮಿ ಪಾದಕ್ಕೆ ಉಗೆ ಅನ್ರಪ್ಪ ಉಗೆ ಅನ್ನಿ ಅಂತ
ಹೇಳ್ತಾರೆ ನೋಡಿ. ಅಲ್ಲಿ ಹೆಸರು ಬರ್ಕೊಂಡಿರ್ತಾರೆ, ಎಷ್ಟು ಜನ ಸತ್ತಿರ್ತಾರೆ ಅಷ್ಟು ಜನದ ಹೆಸರು ಇಟ್ಕೊಂಡು ಪ್ರತಿಯೊಬ್ಬರು ಹೆಸರು ಹೇಳಿ ₹1 ಕಾಯಿನ್ ಕೊಟ್ಟು ಅವ್ರ ಹೆಸರನ್ನ ಹೇಳಿ ಉಗೆ ಅನ್ನಿಸ್ತಾರೆ. ಇದು ನಮ್ಮ ಮಳವಳ್ಳಿ ಸೈಡು, ಪುರಿಗಾಲಿ ಸೈಡು ಮಾಡೋ ಪದ್ಧತಿ. ಇದನ್ನು ಮಾಡಿಸ್ಲೇಬೇಕು. ಇದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡ್ತೀವಿ ನೋಡಿ. ಈ ಥರ ಚೆನ್ನಾಗಿರುತ್ತೆ ನೋಡೋಕ್ಕೆ. ಬಟ್ ಇದನ್ನ ಮಾಡಿಸೋದ್ರಿಂದ ತುಂಬಾ ಖುಷಿಯಾಗುತ್ತಂತೆ. ಇದನ್ನ ಮಾಡಿಸ್ಬೇಕು, ನಮ್ಮೂರಲ್ಲಿ ಒಂದು ನೆಲೆ ಹಾಕಬೇಕು ಅಂತಲೇ ನಾವು ಅಲ್ಲಿ ಹೊಸ ಮನೆ ಕಟ್ಟಿ ಈ ಪದ್ಧತಿಗಳನ್ನೆಲ್ಲ ಪಾಲಿಸ್ತಿದ್ದೀವಿ. ಇದೆಲ್ಲ ಮುಗಿಸ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿ ಹಾಗೆ ಒಂದು ಸೆಲ್ಫಿ ತೆಕ್ಕೊಂಡು ಹೊರಟು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ.